ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಹಬ್ಬನ ಆಚರಿಸಿದ್ವಿ, ಹಾಗೆ ಹಬ್ಬಕ್ಕೆ ಏನೇನು ಅಡುಗೆನ ಮಾಡಿದ್ದೆ, ಹಾಗೆ ಪೂಜೆನ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಹೀಗೆ ಮನೆನ ಗುಡಿಸಿ ಒರೆಸಿ ಆದಮೇಲೆ ಸ್ನಾನ ಮುಗಿಸಿದ ನಂತರ ರಂಗೋಲಿ ಬಿಡೋಣ ಅಂತ ಬಂದೆ. ಇವತ್ತು ನನ್ನ ಮಗಳ ಕೈಯಲ್ಲಿ ಪೂಜೆನ ಮಾಡಿಸ್ತಾ ಇದ್ದೀನಿ. ಹೊರಗಡೆ ಪೂಜೆ ಎಲ್ಲ ಆದಮೇಲೆ ಅವಳನ್ನ ದೇವ್ರ ಮನೆಗೆ ಪೂಜೆಗೆ ರೆಡಿ ಮಾಡ್ಕೊ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ತಿಂಡಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎರಡಕ್ಕೂ ಆಗೋ ಥರ ಪಲಾವನ್ನ ಮಾಡ್ತಾಯಿದ್ದೀನಿ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸು, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನನ ರುಬ್ಬಿ ಇಟ್ಕೋಬೇಕು. ಹಾಗೆ ತರಕಾರಿಲಿ ಬೀನ್ಸು ಮತ್ತು ಕ್ಯಾರೆಟು ಹಾಗೆ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದನ್ನು ಕೂಡ ತೊಗೊಂಡೆ. ಹಾಗೆ 2 ಈರುಳ್ಳಿ ಮತ್ತು 4 ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ. ಟೊಮೊಟೊನ ರುಬ್ಬಿ ಬೇಕಾದರೆ ಹಾಕ್ಬೋದು, ಹಾಗೆ ಕಟ್ ಮಾಡಿ ಹಾಕ್ಬೋದು. ಮತ್ತು ಒಗ್ಗರಣೆಗೋಸ್ಕರ ಚಕ್ಕೆ, ಲವಂಗ, 1-2 ಏಲಕ್ಕಿ ಮತ್ತು ಮೊಗ್ಗು, ಸ್ವಲ್ಪ ಕಸೂರಿ ಮೇಥಿ, 2 ಪಲಾವ್ ಎಲೆನ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪ ಮತ್ತು ಎಣ್ಣೆನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪಲಾವ್ ಮಸಾಲಾನ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ 4 ಲೋಟ ಅಕ್ಕಿನ 5 ನಿಮಿಷ ನೆನೆಸೋಕ್ಕೋಸ್ಕರ ನೀರಲ್ಲಿ ಹಾಕಿಟ್ಟಿದ್ದೀನಿ. ನಾನಿಲ್ಲಿ 4 ಲೋಟ ಬೀಟಿ ರೈಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸೋನಾ ಮಸೂರಿ ಅಥವಾ ಬೇರೆ ಯಾವುದೇ ಅಕ್ಕಿ ಇದ್ರೂ ತೊಗೋಬೋದು. 5 ನಿಮಿಷ ನೆನೆಸಿ ಆಮೇಲೆ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. ನಾವು ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅಕ್ಕಿ ನೆನೆಯುತ್ತೆ. ನಾನು ಈ ಲೋಟದಲ್ಲಿ 4 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಲೆ ಹಚ್ಚಿ ಕುಕ್ಕರ್ನ ಇಟ್ಟು ಕುಕ್ಕರ್ ಬಿಸಿಯಾದ ನಂತರ ನಾವು ಇಟ್ಕೊಂಡಿದ್ದಂಥ ತುಪ್ಪ ಮತ್ತು ಎಣ್ಣೆನ ಹಾಕೊಳ್ಳೋಣ. ಬರೀ ಎಣ್ಣೆಯಲ್ಲಿ ಮಾಡೋದಕ್ಕಿಂತ ತುಪ್ಪನ ಸೇರಿಸೋದ್ರಿಂದ ಪಲಾವ್ಗೆ ಒಂದು ಒಳ್ಳೆಯ ರುಚಿ ಕೊಡುತ್ತೆ. ತುಪ್ಪ ಮತ್ತು ಎಣ್ಣೆ ಬಿಸಿಯಾದ ನಂತರ ನಾವು ಇಟ್ಕೊಂಡಿದ್ದಂಥ ಚಕ್ಕೆ, ಲವಂಗ, ಮೊಗ್ಗು ಹಾಗೆ ಪಲಾವ್ ಎಲೆನ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಘಮ ಬರೋ ತನಕ ಹುರಿದಾದ್ಮೇಲೆ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಯಾಕಂದರೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೊಂಡ್ರೆ ಪಲಾವ್ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹುರಿದಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೊಟೊನ ಸೇರಿಸ್ಕೊಳ್ಳೋಣ. ಟೊಮೊಟೊನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿಣನ ಸೇರಿಸ್ಕೋಬೇಕು. ಅರಿಶಿಣ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಟ್ಕೊಂಡಿದ್ದಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೋಬೇಕು. ತರಕಾರಿನೆಲ್ಲ ಸೇರಿಸಿ ಆದಮೇಲೆ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೊತಾ ಇರಬೇಕು. ತರಕಾರಿನೆಲ್ಲ ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಟ್ಕೊಂಡಿದ್ದಂಥ ಹಸಿ ಬಟಾಣಿನ ಸೇರಿಸ್ಕೋಬೇಕು. ಹಸಿ ಬಟಾಣಿನ ಬೇಗ ಸೇರಿಸಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಆದ್ದರಿಂದ ತರಕಾರಿನೆಲ್ಲ ಸೇರಿಸಿ ಕೊರೆಯಲ್ಲಿ ಹಸಿ ಬಟಾಣಿನ ಸೇರಿಸ್ಕೋಬೇಕು. ಬಟಾಣಿನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಟ್ಕೊಂಡಿದ್ದಂಥ ಕಸೂರಿ ಮೇಥಿನ ಸೇರಿಸ್ಕೋಬೇಕು. ಇದಾದ ನಂತರ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೋಬೇಕು. ಜೊತೆಗೆ ನಾವು ತಗೊಂಡಿದ್ದಂಥ 2 ಸ್ಪೂನ್ ಪಲಾವ್ ಮಸಾಲ ಪೌಡರ್ನ ಸೇರಿಸ್ಕೊಳ್ಳೋಣ. ಇದು MJS ಮಸಾಲ ಪೌಡರ್. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನಾನು ಯಾವಾಗಲೂ ಇದನ್ನೇ ಪಲಾವ್ ಮಾಡಲಿಕ್ಕೆ ಯೂಸ್ ಮಾಡೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ತರಕಾರಿಗಳಿಗೆಲ್ಲ ಮಸಾಲೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಕ್ಕಿನ ಸೇರಿಸ್ಕೋಬೇಕು. ತರಕಾರಿ ಮತ್ತು ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ತೊಳೆದು ಇಟ್ಕೊಂಡಿದ್ದಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿನ ಸೇರಿಸಿ ಎಲ್ಲನೂ ಬೆರೆಯೋ ಹಾಗೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಂತರ ನೀರನ್ನು ಸೇರಿಸ್ಕೋಬೇಕು. ನೀರನ್ನು ಹಾಕೋಕ್ಕೋಸ್ಕರ ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿದ್ರೆ ಒಳ್ಳೆಯದು. ಯಾಕಂದರೆ ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಪಲಾವ್ ಆಗೋಗುತ್ತೆ. ತಣ್ಣೀರು ಸೇರಿಸೋದ್ರಿಂದ ಅನ್ನ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿರ್ತೀನಿ. ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರಿನಂತೆ 4 ಲೋಟ ಅಕ್ಕಿಗೆ 8 ಲೋಟ ನೀರನ್ನು ಸೇರಿಸಿದ್ದೀನಿ. ನೀರನ್ನು ಸೇರಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ಹಾಕಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುದಿ ಬರೋ ತನಕ ಕುಕ್ಕರ್ ಲಿಡ್ನ ಕುಕ್ಕರ್ ಮೇಲಿಟ್ಟು
ವೆಯ್ಟ್ ಮಾಡಬೇಕು. ಯಾಕಂದರೆ ಸಡನ್ನಾಗಿ ಕುಕ್ಕರ್ನ ಕ್ಲೋಸ್ ಮಾಡಿ ವಿಷಲ್ ತೆಗೆದ್ರೆ ಪಲಾವ್ ಸ್ವಲ್ಪನಾದರೂ ಅಡಿ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು 2 ಕುದಿ ಬರೋ ತನಕ ವೆಯ್ಟ್ ಮಾಡಿ, ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡಿ, ಆನಂತರ ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು ಒಂದು 10 ನಿಮಿಷನೂ ಬೇಕಾಗಲ್ಲ, ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಿದ್ರೆ ಸಾಕು. ವಿಷಲ್ ತೆಗೆಯುವಂಥ ಅವಶ್ಯಕತೆ ಇರಲ್ಲ. ಕುಕ್ಕರ್ ಲಿಡ್ನ ಮುಚ್ಚಿ 5 ನಿಮಿಷ ಬಿಟ್ಟರೆ ಸಾಕು ಸಿಮ್ಮಲ್ಲಿಟ್ಟು. ಅದು ಚೆನ್ನಾಗಿ ಪಲಾವ್ ರೆಡಿಯಾಗಿರುತ್ತೆ. ಹಾಗೆ ಉದ್ರಾಗಿ ಇರುತ್ತೆ, ಹಾಗೆ ಸ್ವಲ್ಪ ಕೂಡ ಅಡಿ ಹಿಡ್ದಿರೋದಿಲ್ಲ. ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿ 5 ನಿಮಿಷ ಸಿಮ್ಮಲ್ಲಿಡೋಣ. ಅದಾದ ನಂತರ ಓಪನ್ ಮಾಡಿ ತೋರಿಸ್ತೀನಿ ನಮ್ಮ ಪಲಾವ್ ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ. ಮೇಲೆ ತರಕಾರಿ, ಕೆಳಗಡೆ ಅನ್ನ ಆ ಥರ ಏನೂ ಆಗಿಲ್ಲ. ನೀಟಾಗಿ ಎಲ್ಲ ಮಿಕ್ಸ್ ಆಗಿ ಬೆಂದಿದೆ. ಹಾಗೆ ಒಂಚೂರು ಕೂಡ ಅಡಿ ಹಿಡ್ದಿಲ್ಲ. ಹಾಗೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ನಮ್ಮ ಇವತ್ತಿನ ಪಲಾವ್ ಹಾಗೆ ಕಚಂಬರ್ ರೆಡಿಯಾಗಿದೆ. ನಾನು ನಮ್ಮನೆ ಹಬ್ಬಕ್ಕೆ ಜಾಸ್ತಿ ಏನೂ ಮಾಡಿರಲಿಲ್ಲ, ಪಲಾವ್ ಮತ್ತು ಕಚಂಬರ್, ಅದರ ಜೊತೆಗೆ ಸ್ವಲ್ಪ ಪಾಯಸನ ಮಾಡ್ಕೊಂಡಿದ್ದೆ. ಮಕ್ಕಳೆಲ್ಲ ಕೇಳ್ತಿದ್ರು ಅಂತ ಪಾಯಸ ಮಾಡಿದ್ದೆ ಅಷ್ಟೇ. ಇಷ್ಟೇ ನಮ್ಮ ಇವತ್ತಿನ ಹಬ್ಬದ ಅಡಿಗೆ. ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ನನ್ನ ಮಗಳು ದೇವ್ರ ಮನೆಯಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಈಗ ಪೂಜೆ ಮಾಡೋಣ ಅಂತ ಅಲ್ಲಿಗೆ ಹೋದ್ವಿ. ಅದಾದಮೇಲೆ ನನ್ನ ಮಗಳು ದೀಪ ಎಲ್ಲ ಹಚ್ಚಿಸಿ ಅವಳ ತಮ್ಮಂದ್ರನ್ನ ಎಲ್ಲ ಕರೆದು ನಿಲ್ಲಿಸ್ಕೊಂಡಿದ್ಲು. ಬನ್ನಿ ನಾನು ಪೂಜೆ ಮಾಡ್ತೀನಿ, ಮಂಗಳಾರತಿ ತೊಗೊಳ್ಳಿ ಅಂತ. ನಾವು ಲಕ್ಷ್ಮೀನೆಲ್ಲ ಕೂರಿಸಿ ಗ್ರ್ಯಾಂಡಾಗಿ ಏನು ಹಬ್ಬ ಮಾಡಲ್ಲ, ಸಿಂಪಲ್ಲಾಗಿ ಕಳಶ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಮೊದಲು ನಾನು ಮದುವೆಯಾದ ಹೊಸದರಲ್ಲಿ ಮಾಡ್ತಿದ್ದೆ, ಆದರೆ ಇವಾಗ 4 ಜನ ಮಕ್ಕಳನ್ನ ಓದಿಸೋ ಅಂಥ ಹೊರೆನೇ ತುಂಬ ದೊಡ್ಡದು ಅಂತ ಅನ್ನಿಸ್ತಾ ಇರುತ್ತೆ. ಆದ್ದರಿಂದ ಇವಾಗ ಮಾಡೋಕ್ಕಾಗಲ್ಲ, ಸಿಂಪಲ್ಲಾಗಿ ಕಳಶ ಇಟ್ಟು ಪೂಜೆ ಮಾಡ್ಕೊಳ್ತೀವಿ. ಅದರಲ್ಲೂ ಈ ಸರಿ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ, ಅದೇ ವಿಶೇಷ. ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆ ಎಲ್ಲ ಮುಗಿದು ಊಟ ಎಲ್ಲ ಆಗಿದ್ದರಿಂದ ಮಕ್ಕಳೆಲ್ಲ ಕೂತು ಆಟಾಡ್ಕೊಳ್ತಾ ಇದ್ರು. ಕೆಲಸ ಎಲ್ಲ ಮುಗ್ದಿದ್ರಿಂದ ನಾನು ಮತ್ತು ನನ್ನ ಮಗಳು ಒಂದೆರಡು ಫೋಟೋಗಳನ್ನ ತೊಗೊಂಡ್ವಿ. ಹೀಗೆ ನಮ್ಮ ಇವತ್ತಿನ ಹಬ್ಬದ ದಿನ ಕಂಪ್ಲೀಟ್ ಆಯಿತು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.